ಕೆಲವು ದಿನಗಳ ಹಿಂದೆ ಒಂದು ಪ್ರಕರಣ ಬೆಳಕಿಗೆ ಬಂದಿತ್ತು. ಆ ಪ್ರಕರಣದ ವಿವರವಾದ ಒಂದು ಸ್ಟೋರಿಯನ್ನು ಧರ್ಮ ಸಂಘರ್ಷ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಲಾಗಿತ್ತು. ಸಾಕಷ್ಟು ಮಂದಿ ಅದನ್ನು ನೋಡಿದ್ದಾರೆ. ಉದ್ಯಮಿಯೊಬ್ಬರನ್ನು ಬೆದರಿಸಿ 2.77 ಕೋಟಿ ರೂಪಾಯಿ ವಂಚಿಸಿದ ಪ್ರಕರಣ ಅದು. ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದವನು ನವಾಜ್. ಈತ ಕಾಂಗ್ರೆಸ್ ಪಕ್ಷದ ಮುಖಂಡ, ಯುವ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿಯಾಗಿದ್ದವು. ಈತನನ್ನು ಉರ್ವ ಪೊಲೀಸರು ಬಂಧಿಸಿದ್ದಾರೆ. ಈತನೊಂದಿಗೆ ಬಂಧಿಸಲ್ಪಟ್ಟ ಮತ್ತೊಬ್ಬ ಜಿತೇಶ್ ಅಂತ ಹೇಳಿ ವಿವರಗಳು ಗೊತ್ತಿರಲಿಲ್ಲ. ಈಗ ಜಿತೇಶನ ವಿವರಗಳು ಹೊರಬರ್ತಾ ಇದೆ. ಈ ಜಿತೇಶ್ ಮೂಲತಃ ಮಂಗಳೂರಿನ ಹೊರವಲಯದ ಮಂಜನಾಡಿಯ ಕಲ್ಕಟ್ಟದ ನಿವಾಸಿ. ಒಳ್ಳೆ ಸ್ಫುರದೂಪಿ ತರುಣ. ಕೆಲವೇ ತಿಂಗಳ ಹಿಂದೆ ಈತನಿಗೆ ಕಟೀಲು ದೇವಸ್ಥಾನದ ಪಕ್ಕದಲ್ಲಿರುವಂಥ ಸಭಾ ಮಂಟಪದಲ್ಲಿ ವಿವಾಹವು ಆಗಿತ್ತು. ಸುಮಾರು ಒಂದು 40 ಲಕ್ಷ ರು ವೆಚ್ಚದಲ್ಲಿ ಕಲ್ಕಟ್ಟದಲ್ಲಿ ಮನೆಯನ್ನು ಕಟ್ಟಿದ್ದಾನೆ. ಈ ಎಲ್ಲ ವ್ಯವಹಾರ ಮಾಡಿದ್ದು ಈತ ಇದೇ ಸಲಿಂಗಕಾಮದ ನೆರಳಿನಲ್ಲಿ ಎನ್ನುವಂತಹ ಮಾಹಿತಿಗಳು ಹೊರಬರ್ತಾ ಇದೆ. ಒಂದು 2 ವರ್ಷಗಳ ಹಿಂದೆ ಇದೇ ದಿಶೆ ಮಂಗಳೂರು ಹೊರವಲಯದ ವ್ಯಕ್ತಿಯೊಬ್ಬರೊಂದಿಗೆ ಇದೇ ರೀತಿಯ ಸಂಬಂಧವನ್ನು ಹೊಂದಿದ್ದ ಎನ್ನುವಂತಹ ಮಾಹಿತಿಗಳು ಇವೆ. ಅದನ್ನು ಸಹ ಆತ ತನ್ನ ಮೊಬೈಲ್ನಲ್ಲಿ ಚಿತ್ರೀಕರಣ ಮಾಡಿಕೊಂಡು ಇಟ್ಟುಕೊಂಡಿದ್ದ. ಅದನ್ನು ಆ ವ್ಯಕ್ತಿಗೆ ತೋರಿಸಿ ವೈರಲ್ ಮಾಡುವುದಾಗಿ ಬೆದರಿಸಿಯೂ ಇದ್ದ. ಆಗ ಕೆಲವು ಪ್ರಮುಖರು ಸೇರಿಕೊಂಡು ಇದನ್ನು ಪಂಚಾಯತಿಗೆ ಮಾಡಿದ್ದರು. ಆ ಸಂದರ್ಭದಲ್ಲಿ ಜಿತೇಶ್ ಆ ವ್ಯಕ್ತಿಯೊಂದಿಗೆ ವಸೂಲು ಮಾಡಿದ ಹಣ 35 ಲಕ್ಷ. ತದನಂತರ ಈತ ಗಂಟು ಬಿದ್ದದ್ದು ನವಭಾರತ ಸರ್ಕಲ್ ಬಳಿಯ ಆರ್ಯ ಸಮಾಜ ಕಟ್ಟಡದಲ್ಲಿರುವಂತಹ ಬಿಲ್ಡರ್ ಜೊತೆಗೆ. ಅವರನ್ನು ಅದೇ ರೀತಿ ತನ್ನ ಬಲೆಗೆ ಬೀಳಿಸಿಕೊಂಡು ಅವರೊಂದಿಗೆ ಇದ್ದಂತಹ ವಿಡಿಯೋವನ್ನು ಮಾಡಿಕೊಂಡಿದ್ದ. ಅವರೊಂದಿಗೂ ಈತ ಡಿಮ್ಯಾಂಡ್ ಇಟ್ಟದ್ದು ಅದೇ 35 ಲಕ್ಷ ರೂಪಾಯಿಗಳಿಗೆ. ಮಂಜನಾಡಿ ಪರಿಸರದ ಸಂಘ ಪರಿವಾರದಲ್ಲಿ ಗುರುತಿಸಿಕೊಂಡಿದ್ದ ವ್ಯಕ್ತಿಯೊಬ್ಬರನ್ನು ಸಹ ಬೆದರಿಸಿ ಆತ ವಸೂಲು ಮಾಡಿದ್ದು 35 ಲಕ್ಷ. ಇಲ್ಲಿ ಬಿಲ್ಡರನ್ನು ಬೆದರಿಸಿ ವಸೂಲು ಮಾಡಿದ್ದು ಸಹ 35 ಲಕ್ಷ. ಆದರೆ ಬಿಲ್ಡರ್ ಕೊಟ್ಟಿರುವುದು ಆರಂಭದಲ್ಲಿ 20 ಲಕ್ಷ ಮತ್ತು 15 ಲಕ್ಷ ಕೊಟ್ಟಿರಲಿಲ್ಲ. ಈ 15 ಲಕ್ಷ ಕೊಡದ ಕಾರಣಕ್ಕಾಗಿ ಆತ ಅವರ ಮನೆಗೆ ಬಂದು ಬೆದರಿಕೆ ಒಡ್ಡಿದ್ದ. ಆರಂಭದ ಡೀಲ್ ಕುದುರಿದ್ದು ಕದ್ರಿ ಪೊಲೀಸ್ ಸ್ಟೇಷನ್ ಪಕ್ಕದ ವೃಂದಾವನ ಹೋಟೆಲ್ನ ಟೇಬಲ್ನ ಮೇಲೆ. ಆದ್ದರಿಂದ ಬಿಲ್ಡರ್ ಉರ್ವ ಠಾಣೆಗೆ ದೂರು ನೀಡಿದರು. ಉರ್ವ ಇನ್ಸ್ಪೆಕ್ಟರ್ ಶ್ಯಾಮ್ ಸುಂದರ್ ಮತ್ತು ಅವರ ಸಿಬ್ಬಂದಿಗಳು ಸರಿಯಾದ ರೀತಿಯಲ್ಲೇ ಕೇಸು ಜಡಿದರು, ಕಾರ್ಯಾಚರಣೆ ನಡೆಸಿದರು, ಜಿತೇಶನನ್ನು ಬಂಧಿಸಿದರು. ಆತನ ಒಂದಿಗೆ ನವಾಜನ್ನು ಬಂಧಿಸಿದರು. ಎಷ್ಟು ಹಣ ರಿಕವರಿ ಆಯಿತು ಎನ್ನುವಂಥ ಮಾಹಿತಿಗಳು ಇಲ್ಲ. ಇನ್ವೆಸ್ಟಿಗೇಷನ್ ಮುಂದುವರಿತಾ ಇದೆ. ಸುಮಾರು 2,77,00,000 ರೂಪಾಯಿಗಳನ್ನು ಕಳೆದುಕೊಂಡಂಥ ಉದ್ಯಮಿ ತಾನು ಎಲ್ಲಿ ತಪ್ಪಿ ಬಿದ್ದೆ ಎನ್ನುವುದನ್ನು ಆಲೋಚನೆ ಮಾಡಿಕೊಂಡು ಒದ್ದಾಡ್ತಾ ಇದ್ದಾನೆ. ಯಾಕಂತ ಹೇಳಿದರೆ ತೆವಲು ಯಾವ ಮಟ್ಟಕ್ಕೆ ಜನರನ್ನು ಅಧೋಪತರಕ್ಕೆ ಇಳಿಸ್ತದೆ ಎನ್ನುವುದಕ್ಕೆ ಇದು ಒಂದು ಸ್ಪಷ್ಟವಾದ ಉದಾಹರಣೆ. ಇದನ್ನು ಒಂದು ರೀತಿಯಲ್ಲಿ ಹನಿ ಟ್ರ್ಯಾಪ್ ಅಂತಲೂ ಹೇಳಬಹುದು. ಆದರೆ ಇಲ್ಲಿ ಹನಿ ಇಲ್ಲ, ಅಂದರೆ ಹೆಣ್ಣು ಇಲ್ಲ. ಸಾಮಾನ್ಯವಾಗಿ ಉದ್ಯಮಿಗಳನ್ನು, ದುಡ್ಡಿದ್ದವರನ್ನು ಎಲ್ಲರನ್ನೂ ಬಲೆಗೆ ಬೀಳಿಸುವಂಥ ಸುಲಭದ
ಐಡಿಯಾ ಏನಂತ ಹೇಳಿದರೆ, ಹೆಣ್ಣೊಬ್ಬಳನ್ನು ಪರಿಚಯಿಸುವುದು, ಆಕೆಯೊಂದಿಗೆ ನಿಕಟ ಸಂಪರ್ಕವಾಗುವಂತೆ ಪ್ರೇರೇಪಿಸುವುದು, ತದನಂತರ ಎಲ್ಲಾದರೂ ಒಂದು ನಿರ್ಜನ ಪ್ರದೇಶದಲ್ಲಿ ಕೆಡ್ಡ ತೋಡುವುದು, ಬೆದರಿಸುವುದು, ಹಣ ವಸೂಲಿ ಮಾಡುವುದು. ಇಂಥ ಹಲವು ಪ್ರಕರಣಗಳು ನಡೆದಿದೆ. ಅಂದರೆ ಬಹುತೇಕ ಪ್ರಕರಣಗಳಲ್ಲಿ ಯಾರು ಪೊಲೀಸರಿಗೆ ದೂರು ಕೊಡಲಿಕ್ಕೆ ಹೋಗಿರಲಿಲ್ಲ. ಆದರೆ ಈ ಪ್ರಕರಣದಲ್ಲಿ ಹೆಣ್ಣು ಇಲ್ಲ. ಇದರಲ್ಲಿರೋದು ಹೆಣ್ಣಿನ ರೂಪದಲ್ಲಿ ಒಬ್ಬ ಗಂಡಸು, ಆತ ಜಿತೇಶ್. ಆತ ಸುಲಭದಲ್ಲಿಯೇ ಇವರನ್ನು ಬಲೆಗೆ ಬೀಳಿಸಿದ್ದಾನೆ, ಇವರು ಬಲೆಗೆ ಬಿದ್ದಿದ್ದಾರೆ. ಈ ಸಮಸ್ಯೆಯಿಂದ ಮುಕ್ತಿ ಹೊಂದಲು ಅವರು ತನ್ನೊಂದಿಗೆ ಕೆಲಸ ಮಾಡುತ್ತಿದ್ದಂಥ ಮತ್ತೊಬ್ಬ ಖತರ್ನಾಕ್ ಅಸಾಮಿಯನ್ನು ಕರೆಸಿಕೊಂಡಿದ್ದಾರೆ. ಆತ ಜಿಲ್ಲಾ ಯುವ ಕಾಂಗ್ರೆಸ್ಸಿನ ಪ್ರಧಾನ ಕಾರ್ಯದರ್ಶಿ. ಆ ಪೋಸ್ಟಿನ ದೆಸೆಯಲ್ಲಿ ಕೆಲವರೊಂದಿಗೆ ಆತ್ಮೀಯನಾಗಿ ಇದ್ದವ, ಅವರೊಂದಿಗೆ ಫೋಟೋಗಳನ್ನು ತೆಗೆಸಿಕೊಂಡಿದ್ದ. ಅದರಲ್ಲಿ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಇದ್ದರು. ಆತನ ಫೇಸ್ಬುಕ್ ಪ್ರೊಫೈಲಲ್ಲಿ ಇಂತಹ ಹಲವು ಫೋಟೋಗಳು ಇತ್ತು. ಸಾಮಾನ್ಯವಾಗಿ ಯಾರಾದರೂ ಅದನ್ನು ಗಮನಿಸಿದರೆ ಆತ ಒಬ್ಬ ಪ್ರಭಾವಿ ಎನ್ನುವುದನ್ನು ಅಲ್ಲಗೆಳೆಯುವಂತೆ ಇರಲಿಲ್ಲ. ಒಂದು ಕಾಲದಲ್ಲಿ ಮಂಗಳೂರು ಉತ್ತರ ಕ್ಷೇತ್ರದ ಶಾಸಕರಾಗಿದ್ದಂತಹ ಮೊಯ್ದುನ್ ಬಾವ್ ಅವರ ಆಪ್ತ ಸಹಾಯಕನಾಗಿದ್ದ. ತದನಂತರ ಅವರ ಮಧ್ಯೆ ಗಲಾಟೆಗಳು ಆಯಿತು. ಮೊಯ್ದುನ್ ಬಾವ್ ಅವರ ವಿರುದ್ಧವೇ ಈತ ಪೊಲೀಸರಿಗೆ ದೂರು ನೀಡಿದ್ದ. ನಂತರ ಮುಲ್ಕಿಯ ಇನಾಯತ್ ಅಲಿ ಅವರೊಂದಿಗೆ ಇದ್ದ. ಈ ರೀತಿಯಾಗಿ ಕೆಲವರೊಂದಿಗೆ ಇದ್ದ. ಯಾಕಂತ ಹೇಳಿದರೆ ಒಬ್ಬ ಪಕ್ಷದಲ್ಲಿ ಒಂದು ಹುದ್ದೆಯಲ್ಲಿ ಇದ್ದ ಮೇಲೆ ಆ ಪಕ್ಷದ ಪ್ರಮುಖರೊಂದಿಗೆ ಆತ ಕಾಣಿಸಿಕೊಳ್ಳುವುದರಲ್ಲಿ ವಿಶೇಷವಾದ ಅರ್ಥವನ್ನು ಕಲ್ಪಿಸಿಕೊಳ್ಳಬೇಕಿಲ್ಲ. ಆದರೆ ಈತ ಮಾಡಿದಂತಹ ಅಲಾಲ್ಕೋರ ತನ್ನ ಕೆಲಸಕ್ಕೆ ಆ ಪಕ್ಷದ ಪ್ರಮುಖರು ಸಾಥ್ ನೀಡಿದ್ದಾರೆ ಮಾತ್ರ ಅದು ಪ್ರಶ್ನಾರ್ಹವೇ ಹೊರತು ಇಲ್ಲ ಇದ್ದರೆ ಇಲ್ಲ. ನವಾಜನ್ನಾಗಲಿ ಜಿತೇಶನ್ನಾಗಲಿ ಪೊಲೀಸರು ಬಂಧಿಸಿದಂತಹ ಸಂದರ್ಭದಲ್ಲಿ ಯಾವುದೇ ಪಕ್ಷದ ಪ್ರಮುಖರು ಆತನ ಬೆನ್ನಿಗೆ ನಿಲ್ಲಲಿಲ್ಲ. ಪೊಲೀಸರು ಆತನ ಪ್ರಭಾವ ಇತರ ವಿಚಾರಗಳನ್ನು ಗಣನೆಗೆ ತೆಗೆದುಕೊಳ್ಳಲಿಲ್ಲ. ನೇರವಾಗಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ, ಕಸ್ಟಡಿ ಪಡ್ಕೊಂಡಿದ್ದಾರೆ, ಮತ್ತು ತನಿಖೆಯನ್ನು ನಡೆಸಿದ್ದಾರೆ, ಮತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಜೈಲಿಗೆ ಹಾಕಿದ್ದಾರೆ. ಅದರಿಂದಾಗಿ ಈಗ ಜಿತೇಶನು ಸಹ ಇಂತಹ ಕೃತ್ಯದಲ್ಲಿ ನೇರವಾಗಿ ಭಾಗಿ ಆಗಿದ್ದಾನೆ. ಈತನಿಗೆ ಇದು ಒಂದು ತೆವಲು ಎನ್ನುವುದಂತೂ ಸ್ಪಷ್ಟವಾಗಿದೆ. ಯಾಕಂತ ಹೇಳಿದರೆ ಉದ್ಯಮಿಯನ್ನು ಬೆದರಿಸಿ 35 ಲಕ್ಷಕ್ಕೆ ಡಿಮಾಂಡ್ ಇಡುವ ಮೊದಲು ಮತ್ತೊಬ್ಬ ಹಿರಿಯ ಸಮಾಜಮುಖಿ ವ್ಯಕ್ತಿಯನ್ನೂ ಸಹ ಇದೇ ರೀತಿ ಕೆಡ್ಡಕ್ಕೆ ಕೆಡವಿದ್ದ ಮತ್ತು ಅವರಿಂದ 35 ಲಕ್ಷ ರೂಗಳನ್ನು ವಸೂಲು ಮಾಡಿದ್ದ ಎನ್ನುವುದು ಸ್ಪಷ್ಟ ಆಗಿದೆ. ಅಂತೂ ಇಂತೂ ಇಂತಹ ಒಂದು ಪ್ರಕರಣ ಮಂಗಳೂರು ಸಾಕ್ಷಿ ಆಗಿದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ವ್ಯಂಗ್ಯ ಭರಿತವಾಗಿ ಈ ಪ್ರಕರಣ ಹರಿದಾಡುತ್ತಿದೆ. ಸಾಮಾನ್ಯವಾಗಿ ಸಲಿಂಗ ಕಾಮಕ್ಕೆ ಸ್ಥಳೀಯ ಭಾಷೆಯಲ್ಲಿ ಗರಗಸ ಎನ್ನುವಂಥ ಹೆಸರಿದೆ. ಅಂದರೆ ಮರ್ರ ಕೊಯ್ಯುವಂತಹ ಒಂದು ಆಯುಧ. ಆ ಆಯುಧವನ್ನು ಈ ಸಲಿಂಗ ಕಾಮಕ್ಕೆ ಹೇಳ್ತಾ ಇದ್ದರು. ಈಗ ಮಂಗಳೂರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿರುವಂಥ ವ್ಯಂಗ್ಯಭರಿತ ಮಾತುಗಳೇನಂತ ಹೇಳಿದರೆ, ಅತ್ಯಂತ ದುಬಾರಿ ಬೆಲೆಯ ಗರಗಸ ಇದು, ಇದರ ಬೆಲೆ 2.77 ಕೋಟಿ ರೂಪಾಯಿ, ಗಿನ್ನೆಸ್ ದಾಖಲೆಗೂ ಈ ಗರಗಸವನ್ನು ಕಳಿಸಬಹುದು. ಇದು ಚಿನ್ನದಿಂದ ಮಾಡಿದ್ದೋ ಬೆಳ್ಳಿಯಿಂದ ಮಾಡಿದ್ದ ವಜ್ರ ವೈಡೂರ್ಯಗಳಿಂದ ಅದನ್ನು ಅಲಂಕರಿಸಲಾಗಿದೆಯೋ ಎನ್ನುವಂತಹ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ. ಅಂತೂ ಇಂತೂ ಈ ಗರಗಸ ಕೇಸು ಅಂತೂ 10 ಹಲವು ಸಂಶಯಗಳ ಮಧ್ಯೆ ವ್ಯಾಪಕವಾಗಿ ಚರ್ಚೆಗೆ ಗ್ರಾಸವಾಗಿದೆ.